ಒಂದೇ ಥರ ಪಲ್ಯ ಮಾಡ್ಕೊಂಡು ತಿಂತಾ ಇದ್ರೆ ಯಾರಿಗೆ ತಾನೇ ಇಷ್ಟ ಆಗುತ್ತೆ. ಅದಕ್ಕೆ ಈ ಸತಿ ನಾನು ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ ಬೆಂಡೆಕಾಯಿ ಬೆಂಡೆಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾನೇ ಟೇಸ್ಟಿಯಾಗಿರುತ್ತೆ. ನೀವು ಇದನ್ನ ಅನ್ನಕ್ಕೆ, ರೊಟ್ಟಿಗೆ, ಚಪಾತಿ ಯಾವುದ್ರ ಜೊತೆಗಾದರೂ ತಿನ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಲಚ್ಚಿ ಸುನಿಲ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಾಗೆ ಇಲ್ಲಿವರೆಗೂ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ. ಈಗ ನಾನಿಲ್ಲಿ ಬೆಂಡೆಕಾಯಿನ ತೊಗೊಂಡಿದ್ದೀನಿ. ನಾನಿಲ್ಲಿ ಒಂದು 1/4 kg ಬೆಂಡೆಕಾಯಿನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸ್ಕೊಂಡು ಆಮೇಲೆ ಇದನ್ನು ಕಟ್ ಮಾಡ್ಕೋಬೇಕು. ಹಾಗೆ ವಾಶ್ ಮಾಡಿದ ತಕ್ಷಣ ನಾವು ಕಟ್ ಮಾಡೋಕ್ಕೆ ಹೋದರೆ ಅದು ಲೋಳೆ ಅನ್ನೋದು ತುಂಬಾ ಬರುತ್ತೆ. ಹಾಗಾಗಿ ತೊಳೆದ್ಮೇಲೆ ಚೆನ್ನಾಗಿ ಅದನ್ನು ಫಸ್ಟು ಒಂದು ಕಾಟನ್ ಬಟ್ಟೆಲಿ ಒರೆಸ್ಕೊಂಡು ಆಮೇಲೆ ಹೆಚ್ಬೇಕಾಗುತ್ತೆ. ಇವಾಗ ನಾನು ಇದನ್ನು ಹುರ್ಕೊಳ್ಳೋಕ್ಕೆ ಒಂದು ಹಂಚಲ್ಲಿ ಹಾಕೊಂಡಿದ್ದೀನಿ. ಆಮೇಲೆ ತುಂಬ ಜನ ಹುರಿಯೋಕೆ ಹಾಕಿದ ತಕ್ಷಣ ಎಣ್ಣೆ ಹಾಕ್ಬಿಡ್ತಾರೆ. ಹಾಗೆ ಹಾಕಿದ್ರೆ ಅದು ಲೋಳೆ ಅನ್ನೋದು ಬೇಗ ಹೋಗಲ್ಲ. ಆಮೇಲೆ ತುಂಬ ಹೊಗೆ ಕೂಡ ಬರ್ತಾ ಇರುತ್ತೆ. ಹಾಗಾಗಿ ಮೊದಲು ಒಂದು ಅರ್ಧ ನಾವು ಫ್ರೈ ಮಾಡ್ಕೋಬೇಕು ಇದನ್ನು. ಅಂದರೆ ಒಂದು ಸ್ವಲ್ಪ ಹುರ್ಕೊಂಡಿದ್ಮೇಲೆ ಎಣ್ಣೆ ಹಾಕೋಬೇಕಾಗುತ್ತೆ. ನಾನಿಲ್ಲಿ ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಬೆಂಡೆಕಾಯಿ ಎಲ್ಲ ತುಂಬಾ ಒಳ್ಳೆಯದು. ಅದರಲ್ಲೂ ಮಕ್ಕಳಿಗೆ ಕೊಟ್ಟರೆ ತುಂಬಾ ಒಳ್ಳೆಯದು. ಯಾಕಂದರೆ ನಾವು ಕೆಲವೊಂದು ಪದಾರ್ಥಗಳನ್ನ ಕೊಡ್ತೀವಿ, ಅಂದರೆ ಕೆಲವೊಂದು ತರಕಾರಿ ಕೊಟ್ಟಾಗ ಅವ್ರಿಗೆ ಇಷ್ಟ ಆಗಲ್ಲ. ಆಗ ಬೆಂಡೆಕಾಯಿನ ಈ ಥರ ಹುರಿದ್ಬಿಟ್ಟು ಕೊಟ್ಟರೆ ತುಂಬಾ ತಿಂತಾರೆ. ನಮ್ಮ ಮನೆಯಲ್ಲಿರೋ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನಾನು ಅರ್ಧ kg ಏನಾದ್ರು ಮಾಡ್ತಾಯಿದ್ರೆ ಆಲ್ರೆಡಿ ಅದರಲ್ಲಿ 1/4 kg ಅಂತೂ ಈ ಥರ ಹುರಿತಾ ಇರುವಾಗಲೇ ಈಸ್ಕೊಂಡು ತಿಂತಾ ಇರ್ತಾರೆ. ಹಾಗಾಗಿ ಅವರಿಗೆ ತುಂಬ ಈ ತರಕಾರಿ ಎಲ್ಲ ಇಷ್ಟ ಆಗ್ತಿರುವಾಗ, ತಿಂದೇ ಇರುವಾಗ ಈ ಥರ ಬೆಂಡೆಕಾಯಿನ ಹುರಿದ್ಬಿಟ್ಟು ಕೊಡ್ತೀನಿ. ನೋಡಿ, ಈ ಥರ ಹುರ್ಕೊಂಡ್ರೆ ಸಾಕು. ಇವಾಗ ಒಂದು ಪ್ಯಾನಲ್ಲಿ ನಾನು ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಎಲ್ಲ ಹಾಕ್ಕೊಂಡು ಚಟಪಟ ಅಂದಮೇಲೆ ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಈರುಳ್ಳಿ, ಹಾಗೆ ಖಾರಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಹಸಿಮೆಣಸಿನ್ಕಾಯಿ ಹಾಕೋಬೇಕು. ಅದಕ್ಕೆ 1-2 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು. ಅದು ವಿಡಿಯೋ ಸ್ಕಿಪ್ ಆಗಿದೆ, ಸಾರಿ. ಹಾಗಾಗಿ ನಾನು ಹಾಗೆ ಹೇಳ್ತಾ ಇದ್ದೀನಿ. ಇದಕ್ಕೆ 1-2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ 2 ಟೊಮೊಟೊನ ಹಾಕ್ಕೊಂಡು ಅದನ್ನು ರುಬ್ಕೊಂಡಿದ್ಮೇಲೆ ಆ ರುಬ್ಬಿರುವಂಥ ಪೇಸ್ಟ್ನ ಇದಕ್ಕೆ ಹಾಕೋಬೇಕು. ಈಗ ಇದು ಟೊಮೊಟೊ ಸ್ವಲ್ಪ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಖಾರಕ್ಕೆ ನಾವು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿರ್ತೀವಿ. ಹಾಗಾಗಿ ನೋಡಿಕೊಂಡು ನಾನಿಲ್ಲಿ 1 ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಉಪ್ಪು, ಅಂದರೆ 1/4 ಸ್ಪೂನಷ್ಟು ಉಪ್ಪು, ಧನಿಯಾ ಪುಡಿ 1 ಸ್ಪೂನ್, ಜೀರಿಗೆ ಪುಡಿ 1/2 ಸ್ಪೂನು, ಹಾಗೆ ಗರಂ ಮಸಾಲ 1/4 ಸ್ಪೂನು. ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಎಣ್ಣೆ ಫ್ಲೇವರ್ ಅಂದರೆ ಎಣ್ಣೆ ಎಲ್ಲ ಬಿಟ್ಕೊಡೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ನಾವು ಹಾಕಿರುವಂಥ ಮಸಾಲೆ ಎಲ್ಲ ಸ್ವಲ್ಪ ಆದಷ್ಟು ಎಣ್ಣೆಲೇ ಫ್ರೈ ಮಾಡಿಕೊಂಡ್ರೆ ಅದು ಹಸಿ ವಾಸನೆ ಅನ್ನೋದು ಬೇಗ ಹೊರಟೋಗುತ್ತೆ. ಹಾಗಾಗಿ ಇದು ಆಲ್ರೆಡಿ ಕುದೀತಾ ಇದೆ. ಸೈಡಲ್ಲೆಲ್ಲ ಎಣ್ಣೆ ಕೂಡ ಬಿಟ್ಕೊಂಡಿದೆ. ಇವಾಗ ನಾವು ಹುರ್ಕೊಂಡು ಇಟ್ಕೊಂಡಿರುವಂಥ ಬೆಂಡೆಕಾಯಿನ ಇದಕ್ಕೆ ಹಾಕೋಬೇಕು. ನಾನಿಲ್ಲಿ ಒಂದು 1/4 kg ಅಷ್ಟು ಮಾತ್ರ ಬೆಂಡೆಕಾಯಿನ ತೊಗೊಂಡಿದ್ದೆ. ಆಮೇಲೆ ಬೆಂಡೆಕಾಯಿ ಆದಷ್ಟು ಎಳೆದು ಇರುವಂಥ ಬೆಂಡೆಕಾಯಿನ ನೋಡಿ. ಈ ಮುರಿಯೋಬೇಕಾದ್ರೆ ಚಟ್ಪಟ್ ಅಂತ ಸೌಂಡ್ ಬಂದರೆ ಅದು ತುಂಬಾ ಬಲ್ತಿರುವಂಥದ್ದು. ಹಾಗಾಗಿ ನೋಡಿಕೊಂಡು ಬೆಂಡೆಕಾಯಿನ ತೊಗೋಬೇಕಾಗುತ್ತೆ. ಇವಾಗ ನಾವು ಬೆಂಡೆಕಾಯಿ ಹಾಕಿದ್ಮೇಲೆ ನಾವು ಅದರಲ್ಲಿರುವಂಥ ಎಲ್ಲ ಮಸಾಲೆನ ಚೆನ್ನಾಗಿ ಕಲಿಸ್ಕೋಬೇಕು. ಆಲ್ರೆಡಿ ಒಂದು 70% ಅಷ್ಟು ಬೆಂಡೆಕಾಯಿ ಬೆಂದಿರುತ್ತೆ. ನಾವು ಹಂಚಲ್ಲಿ ಹಾಕ್ಕೊಂಡು ಹುರ್ಕೊಳೋದ್ರಿಂದ ಹಾಗಾಗಿ ನೋಡಿಕೊಂಡು ಬೇಯಿಸ್ಕೋಬೇಕು. ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು, ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, 1/4 ಸ್ಪೂನಷ್ಟು. ಈಗ ಇದಕ್ಕೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಬೆಂಡೆಕಾಯಿ ಎಲ್ಲ ಬೇಯಕ್ಕೆ ಹೋಗಬಾರ್ದು ಅಂತ ಒಂದು ಸ್ವಲ್ಪ ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಗ್ರೇವಿ ಥರ ಬೇಕು ಅಂದರೆ ಕಾಯಿನ ನಾವು ಸ್ವಲ್ಪ ರುಬ್ಕೊಂಡು ಹಾಕ್ಕೋಬೇಕಾಗುತ್ತೆ.
ಗ್ರೇವಿ ಏನು ಬೇಡ, ಚಪಾತಿ ರೊಟ್ಟಿಗೆಲ್ಲ ಹಾಗೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಲೈಟಾಗಿ ಇದಕ್ಕೆ ಇನ್ನೊಂದು ಸ್ವಲ್ಪ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ನಾನು ಟೊಮೊಟೊ ಆಲ್ರೆಡಿ 2 ಟೊಮೊಟೊ ಹಾಕಿದ್ದೆ, ಇನ್ನೊಂದು ಸ್ವಲ್ಪ ಹುಳಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಒಂದು ಅರ್ಧ ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು 5ರಿಂದ 6 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಆಲ್ರೆಡಿ ಬೆಂದಿರುತ್ತೆ ಬೆಂಡೆಕಾಯಿ, ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಸ್ವಲ್ಪನೂ ಇದೋಗಿರಲ್ಲ ಏನಿಲ್ಲ, ಯಾಕಂದರೆ ನಾವು ಅದನ್ನು ಬೇಯಿಸ್ಕೊಳಕ್ಕಂತಲೇ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿರ್ತೀವಿ. ಈಗ ಇದಕ್ಕೆ ಒಂದು 2 ಸ್ಪೂನಷ್ಟು ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಕಾಯಿ ತುರಿ ಬೇಡ ಅನ್ನೋರು ಇದನ್ನು ರುಬ್ಕೊಂಡು ಸ್ವಲ್ಪ ಹಾಲಂಗಿರೋದು, ಕಾಯಿ ಹಾಲಂಗಿರೋದು ಬೇಕಾದರೆ ಹಾಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಒಂದು ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೋದು. ನಾನು ಹಾಕುವಂಥ ಎಲ್ಲ ವಿಡಿಯೋಗೂ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹೀಗೆ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡುವಂಥ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ ನನಗೆ ತುಂಬಾ ಅವಶ್ಯಕತೆ ಇದೆ. ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.